ರೈತರಿಗೆ ಪರಿಹಾರದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಹಾರದ ಬಗ್ಗೆ ಇರಲಿ, ಇಲ್ಲಿಯವರೆಗೂ ಕೂಡ ಆ 10 ಹಳ್ಳಿನಲ್ಲಿ ಅಲ್ಲಿರ್ತಕ್ಕಂಥ ರೈತ ಹೋರಾಟಗಾರರ ಹಾದಿಯಾಗಿ ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಇಲ್ಲಿಯವರೆಗೂ ಒಂದು ಸಭೆಯನ್ನು ಕೂಡ ನೀವು ರೈತರ ಜೊತೆ ಮಾಡಲಿಕ್ಕಾಗಿದೆಯಾ? ಯಾರನ್ನಾದರೂ ರೈತರುಗಳನ್ನ ನೀವು ಭೇಟಿ ಮಾಡಿ ಆ 10 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಜಮೀನನ್ನು ಹೊಂದಿರತಕ್ಕಂಥ ರೈತರು ಯಾರಿದ್ದಾರೆ, ಇದನ್ನು ಯಾವ ರೀತಿ ನಾವು ಮುನ್ನಡೆಸ್ಬೋದು, ಈ ಪ್ರಾಜೆಕ್ಟನ್ನ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಸೂಚನೆಗಳೇನು, ಅಥವಾ ನೀವು ಇದನ್ನು ಕೈ ಬಿಡಬೇಕು ಅಂತೀರಾ ಅಥವಾ ಇದನ್ನು ಕೈಗೆ ಎತ್ಕೋಬೇಕು ಅಂತೀರಾ? ಇದ್ರ ಬಗ್ಗೆ ಕನಿಷ್ಠ ಒಂದು ಕಾಳಜಿಯನ್ನು ಹೊತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಂದು ಸಭೆ ಮಾಡೋದಿರಲಿ. ಇಡೀ ರಾಜ್ಯ ವ್ಯಾಪ್ತಿ ಒಂದು ಇಡೀ ದಿನ ಇಡೀ ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು. ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು, ನಾನು ಏನು ಮಾಡಬೇಕು ಅದನ್ನು ಮಾಡೇ ತೀರ್ತೀನಿ, ನೀವು ಯಾವ ರೀತಿ ತಡೆಗಟ್ತೀರಾ ನನ್ನನ್ನು ನಾನು ನೋಡೇ ಬಿಡ್ತೀನಿ ಅಂತ ನೀವು ತೊಡೆ ತಟ್ಟು ಹೋಗ್ತೀರಿ ರೈತರ ಮುಂದೆ ನಿಂತ್ಕೊಂಡು. ನೀವು ರೈತರಿಗೆ ತೋರಿಸ್ತಕ್ಕಂಥ ಗೌರವ? ಇದಕ್ಕೆ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು. ಈಗ ನೀವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಬಟ್ ರೈತರನ್ನ ನೀವು ಕನ್ಸಲ್ಟ್ ಮಾಡಿದ್ದೀರಾ, ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀರಾ? ಇದನ್ನು ಮಾಡ್ಬೋದಾ, ಮಾಡೋದ್ರಿಂದ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇಲ್ಲಿವರೆಗೂ. ಇದು ನಿಮ್ಮ ಮುಂದೆ ಇರ್ತಕ್ಕಂಥ ವಿಚಾರ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದಂಥದ್ದು ಡಿಸೆಂಬರು 2023. ಆ ಸಂದರ್ಭದಲ್ಲಿ ರಮೇಶ್ ಅಂತಕ್ಕಂಥವ್ರು ಒಬ್ಬರು ಸದಸ್ಯರು ನೇಮಕಾತಿ ಆಗಿದ್ದರು. ಅವ್ರನ್ನ ಹಿಂಪಡೆದು ಈಗ ಉಪಮುಖ್ಯಮಂತ್ರಿಗಳ ಸಹೋದರನನ್ನು ಇಲ್ಲಿ ಸದಸ್ಯರಾಗಿ ಮುನ್ನೆಲೆಗೆ ತಗೊಂಬಂದಿದ್ದಾರೆ. ಯಾತಕ್ಕೋಸ್ಕರ ತಗೊಂಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಯಾವಾಗ ಇದೆಲ್ಲ ಸ್ವಲ್ಪ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ಬಹಳ ವೇಗವಾಗಿ ಒಂದು ಚಾಲನೆಯನ್ನು ಕೊಟ್ಟರು, ಆಗಿಂದ ರಮೇಶ್ ಅಂತಕ್ಕಂಥವರು ಹಿಂಸರಿದಿದ್ದಾರೆ. ರಮೇಶ್ ಅವರ ರಿಪ್ಲೇಸ್ಮೆಂಟ್ ಆಗಿ ಉಪಮುಖ್ಯಮಂತ್ರಿಗಳ ಸಹೋದರರು ಎಂಟ್ರಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಈಗ ಬಂದರು ಅಂತ. 2 ವರ್ಷ ಆದಮೇಲೆ ಮುಂದಕ್ಕೆ ಹೋಗೋದಣ್ಣ. ಇನ್ನು ಆ್ಯಸ್ ಇಟ್ ಈಸು ತಾವು ನೋಡಿದಿರಿ, ಈಗ ತಾನೇ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ. ಇಲ್ಲಿ ಒಟ್ಟಾರೆಯಾಗಿ ನಾನು ಮಾಗಡಿ ಮಂಜಣ್ಣ ಅವರು ಜೊತೆಯಲ್ಲಿ ರೈತ ಹೋರಾಟಗಾರರು, ಕೆಲವೊಂದಷ್ಟು ಬುದ್ಧಿಜೀವಿಗಳು ಆ ಭಾಗದಲ್ಲಿ ಏನಿದ್ದಾರೆ, ನಾವು ಸಂಪೂರ್ಣ ವಿಷಯವನ್ನು ಕಲೆ ಹಾಕಿದ್ದೇವೆ. ಕನಿಷ್ಠ ಪಕ್ಷ 10 ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ, 80% ಜನ ರೈತರು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಕೃಷಿ ಜಮೀನನ್ನು ಭೂಸ್ವಾಧೀನ ಆಗ್ತಕ್ಕಂಥದ್ದಕ್ಕೆ ನಾವು ಒಪ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನು ಬಹುಶಃ ಮಂಜಣ್ಣನ ಹತ್ರ ಏನಾದರೂ ಅದೊಂದು ವಿಡಿಯೋ ಇದ್ರೂ ಕೂಡ ತೋರಿಸ್ಬೋದಪ್ಪ. ನಾಳೆ ಅಲ್ಲೇ ಎಲ್ಲ ತೋರಿಸ್ತೀವಿ ವಿಚಾರಗಳು. ಯಾಕೆಂದರೆ ಈಗ ಜಂಟಿ ಸರ್ವೆಗಳು ನಡೀತಾ ಇದೆ. ಅಲ್ಲಿ GBDA ಅಧಿಕಾರಿಗಳು ಒಂದು ಕಡೆ, ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ, ಪಾಪ ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಬಹಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ, ಅವರನ್ನು ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು, ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮಕಿ ಹಾಕೋದು, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಅವ್ರ ಹೆಸರು ಬೇಡ, ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲೇಬೇಕು, ಗೊತ್ತಾಗ್ತದೆ. ಯಾತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು, ಅಷ್ಟು ಸಿಬ್ಬಂದಿಗಳು ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆನೂ ನಿಮ್ಗೆ ಇಲ್ಲದೆ ಹೋದ್ಮೇಲೆ ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ. ಹಾಗಾಗಿ 80% ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು
ಭಾಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಛೀಮಾರಿಯನ್ನು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು ಏವಿನಲ್ಲಿ ಪ್ಲೇ ಮಾಡ್ತೇವೆ. ಏಕೆಂದರೆ ನಾಳೆ ಬರ್ತಾ ಇರ್ತಕ್ಕಂಥದ್ದು ರೈತರೇ, ಯಾರು 10 ಹಳ್ಳಿಗಳಲ್ಲಿ ಪ್ರತಿನಿತ್ಯ ಯಾತನೆ ಅನುಭವಿಸ್ತಾ ಇದ್ದಾರೆ, ಕೃಷಿ ಮಾಲೀಕರು ಯಾರಿದ್ದಾರೆ, ನೊಂದಿರ್ತಕ್ಕಂಥವ್ರು, ಬೇಸತ್ತಿರ್ತಕ್ಕಂಥ ರೈತರು ಆಕ್ರೋಶಭರಿತವಾಗಿ ನಾಳೆ ದಿನ ನಮ್ಮ ಜೊತೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಅವರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹಾಗಾಗಿ ಅಲ್ಲೂ ಬಹುಶಃ ನಿಮಗೆ ಸಾಕಷ್ಟು ವಿಷಯಗಳು ರೈತರು ಮಾತನಾಡ್ತಕ್ಕಂಥದ್ದು ನಾವು ನೋಡ್ಬೋದು. ನಾಳೆ ದಿನ ಅವರು ಕೂಡ ಮಾತನಾಡಬೇಕಾಗ್ತದೆ. ಯಾಕೆಂದರೆ ಅವರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ನೋವೇನಿದೆ ಅದು ಇಡೀ ರಾಜ್ಯದ ಜನತೆಗೂ ಕೂಡ ಇವತ್ತು ತಿಳಿಬೇಕಾಗ್ತದೆ.